ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸುಮಾರು ದಿನದಿಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಿಲ್ಲ, ಸ್ವಲ್ಪ ಬ್ಯುಸಿಯಾಗಿದ್ದೆ. ಹಾಗಾಗಿ ಒಂದು ವಾರದ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಈಗ ಸ್ಕೂಲಿಗೆ ಹೋಗುವಾಗ ಕೂದಲು ಕಟ್ಟೋ ಕೆಲಸ ಒಂದು ನನಗೆ ಸೇವ್ ಆಯಿತು. ಆ ಟೈಮು ಅತ್ತೆಯವರು ಇರೋದ್ರಿಂದ ಡೈಲಿ ಅವರೇ ಕೂದಲು ಕಟ್ತಾರೆ ಇವಳಿಗೆ. ಇಲ್ಲದಿದ್ದರೆ 8:20ಕ್ಕೆ ಬಸ್ ಬರ್ತದೆ ಇವಳದ್ದು, ಸ್ಕೂಲ್ ಬಸ್ಸು. 8ರಿಂದ ನಮ್ಮದು ಗಡಿಬಿಡಿಯೇ ಕೆಲಸ. ಗಡಿಬಿಡಿಯಲ್ಲೇ ಕೂದಲೆಲ್ಲ ಕಟ್ಟಿ ಅರ್ಜೆಂಟಲ್ಲೇ ಓಡೋದು. ಈಗ ಸ್ವಲ್ಪ ಟೈಮ್ ಸೇವ್ ಆಯಿತು, ಅತ್ತೆಯವರು ಮಾಡ್ತಾರೆ ಇವಳದು ಕೂದಲು ಕಟ್ಟೋದು ಅದು ಇದೆಲ್ಲ. ಹಾಗೆ ಇವತ್ತಿನ ಸಂಡೇ ಅಂತೂ ಬ್ಯುಸಿ ಸಂಡೇ. ನನಗೊಂದು ಮೇಕಪ್ ಶೂಟ್ ಇತ್ತು, ಮೇಕಪ್ ಮಾಡಿ ಜಸ್ಟ್ ಶೂಟಿಗೆ ಅಂತ. ಹಾಗಾಗಿ ಇಬ್ಬರು ಮಕ್ಕಳಿದ್ರೆ ತುಂಬ ಕಷ್ಟ ಆಗ್ತದಲ್ಲ. ಸಣ್ಣವಳಂತೂ ಡಿಸ್ಟರ್ಬ್ ಮಾಡ್ತಾಳೆ. ಅದಕ್ಕೆ ಇವಳಿಗೆ ಆದರೂ ದೊಡ್ಡವಳಿಗೆ ಸಂಡೇ ಯಕ್ಷಗಾನ ಕ್ಲಾಸ್ ಇರ್ತದೆ, 9:30ಗೆ ಸ್ಟಾರ್ಟ್. ಅವಳನ್ನು ಅಲ್ಲಿಗೆ ಬಿಟ್ಟು ಆಮೇಲೆ ಸಣ್ಣವಳನ್ನು ಅಮ್ಮನ ಮನೆಯಲ್ಲಿ ಬಿಟ್ಟು ಬಂದ್ವಿ. ಇವರಿಗೆ 3 ಬ್ಯಾಚಲ್ಲಿ ಕ್ಲಾಸ್ ಮಾಡ್ತಾರೆ. ಫಸ್ಟ್ ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್, ಫಸ್ಟ್ ಟು ಒಂದು 4th ತನಕ ಫಸ್ಟ್ ಬ್ಯಾಚ್. ಆಮೇಲೆ ಅದಕ್ಕಿಂತ ಸ್ವಲ್ಪ ದೊಡ್ಡವರಿಗೆ ಸೆಕೆಂಡ್ ಬ್ಯಾಚ್, ಮತ್ತು ದೊಡ್ಡವರಿಗೆ 3rd ಬ್ಯಾಚ್ ಅಂತ ಮೂರು ಬ್ಯಾಚಲ್ಲಿ ಕ್ಲಾಸ್ ಮಾಡ್ತಾರೆ. ಆಮೇಲೆ ಮನೆಗೆ ಬಂದು ನನ್ನ ವರ್ಕನ್ನು ಶುರು ಮಾಡಿದೆ. 9:30ಗೆ ಶುರು ಮಾಡಿದ್ದೇವೆ ನಾವು. ನನ್ನ ಜೊತೆ ಇನ್ನೊಬ್ಬರು ಇದ್ದರು, ನನ್ನ ಫ್ರೆಂಡ್. ಅವರು ಕೂಡ ಒಂದು ಮಾಡೆಲ್ಗೆ ರೆಡಿ ಮಾಡಿ, ಅವರಿಗೆ ಫೋಟೋಶೂಟ್ ಬೇಕಾಗಿತ್ತು. ಹಾಗಾಗಿ ಇಬ್ಬರು ಒಟ್ಟಿಗೆ ಮಾಡಿ ಒಂದು ಫೋಟೋಶೂಟ್ ಮಾಡಿದ್ವಿ. ಇವಳು ನನ್ನ ಮಾಡೆಲ್. ಇವಳ ಹೆಸರು, ನನ್ನದೇ ಹೆಸರು ಶ್ರುತಿ ಅಂತ. ಇವಳಿಗೂ ಅಷ್ಟೇ ಸಂಡೇ ಮಾತ್ರ ಒಂದಿನ ಫ್ರೀ ಇರೋದು, ಕಾಲೇಜಿಗೆ ಹೋಗ್ತಾಳೆ. ಹಾಗಾಗಿ ಸಂಡೇನೇ ಇವಳನ್ನ ಬರ್ಲಿಕ್ಕೆ ಹೇಳಿ ಬ್ರೈಡಲ್ ಲುಕ್ ಮಾಡಿದ್ದೆ ಇವಳಿಗೆ. ಹಾಗೆ ಎಲ್ಲ ಮುಗಿದು ಮನೆಯಲ್ಲಿ ರೀಲ್ಸ್ ಎಲ್ಲ ಮೊಬೈಲಲ್ಲೇ ಶೂಟ್ ಮಾಡಿಕೊಂಡು ಆನಂತರ ಒಂದು ಲೊಕೇಶನ್ಗೆ ಹೋದ್ವಿ. ಲೊಕೇಶನ್ ಯಾವುದು ಅಂದರೆ ಪಡುಕರೆ. ನನ್ನ ಲಾಸ್ಟ್ ಒಂದು ವ್ಲಾಗಲ್ಲಿ ಹೇಳಿದ್ದೆ, ಪಡುಕರೆ ಅಂದರೆ ನಮಗೆ ತುಂಬಾ ಇಷ್ಟ. ನಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅಲ್ಲೇ ಅಂತ. ಇದು ಪಡುಕರೆಯಲ್ಲಿ ಎಂಡಿಗೆ ಶಾಂತಿನಗರ ಅಂತ ಬರ್ತದೆ. ಅಲ್ಲಿ ಸ್ವಲ್ಪ ಸೀನರಿ ವ್ಯೂಸ್ ಎಲ್ಲ ಒಳ್ಳೆ ಇರ್ತದೆ. ಸೊ ಅಲ್ಲಿಗೆ ಬಂದಿದ್ವಿ. ಸ್ವಲ್ಪ ನೆರಳು ಕೂಡ ಉಂಟು. ಮಧ್ಯಾಹ್ನ ಆದರೂ 12:30ವರೆಗೆ ಇಲ್ಲಿದ್ವಿ ನಾವು. ಮಧ್ಯಾಹ್ನ ಆದರೂ ಸ್ವಲ್ಪ ನೆರಳಿರ್ತದೆ, ಅಲ್ಲಿ ಮರ ಎಲ್ಲ ಜಾಸ್ತಿ ಉಂಟಲ್ಲ, ಹಾಗಾಗಿ ಅಲ್ಲಿ ಶೂಟ್ ಮಾಡಿದ್ದು. ಇದು ಇನ್ನೊಬ್ಬರು ಮಾಡೆಲ್, ಇವಳು ಕೂಡ ಕಾಲೇಜ್ಗೆ ಹೋಗೋವಳೆ. ಒಂದು ಮುಕ್ಕಾಲು ಗಂಟೆ ಇಬ್ಬರಿಗೆ ಶೂಟಿಗೆ ಆಯಿತು. ಸಖತ್ ಹಸಿವಾಗಿತ್ತು. ಒಂದ್ಸಲ ಮುಗಿಲಿ ಮನೆಗೆ ಹೋಗುವಂತ ಆಗಿತ್ತು. ಬಿಸಿಲು ಬೇರೆ. ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದಲ್ವ, ಖಾಲಿ ಒಂದು ಜ್ಯೂಸ್ ಕುಡ್ದದಷ್ಟೇ ಮನೆಯಲ್ಲಿ, ಮತ್ತೆ ಅಂತ ತಿನ್ನಲಿಲ್ಲ. ಹಾಗಾಗಿ ಬೇಗ ಮನೆಗೆ ಹೋಗುವ ಅಂತ ಆಗ್ತಾಯಿತ್ತು. ಇನ್ನು ಇವಳನ್ನು ಬೆಳಿಗ್ಗೆಯಿಂದ ತಂಗಿ ಮನೆಯಲ್ಲೇ ಬಿಟ್ಟು ಬಂದಿದ್ದೆ. ತಂಗಿ ಅಂದರೆ ಚಿಕ್ಕಮ್ಮನ ಮನೆಯಲ್ಲಿ. ಅವರ ಮನೆ ಪಕ್ಕನೇ ಮಕ್ಕಳದೊಂದು ಪಾರ್ಕ್ ಉಂಟು. ಇದು ಸ್ವಿಂಗ್, ಸ್ಲೈಡ್ ಇದೆಲ್ಲ ಉಂಟು. ಹಾಗಾಗಿ ಈವ್ನಿಂಗ್ ಅಲ್ಲಿ ಕರ್ಕೊಂಡು ಹೋಗಿದ್ರಂತೆ. ಅದರ ವಿಡಿಯೋ ಮಾಡಿ ನನಗೆ ಕಳಿಸಿದ್ರು. ಭಾರಿ ಖುಷಿ ಆಯಿತು ಇವಳಿಗೆ. ಮತ್ತೆ ಈವ್ನಿಂಗ್ ಹೋಗಿ ಕರ್ಕೊಂಡು ಬಂದ್ವಿ ಮನೆಗೆ. ಹಾಗೆ ರಾತ್ರಿ ಒಂದು ರಿಸೆಪ್ಷನ್ ಕೂಡ ಇತ್ತು, ಕ್ರಿಶ್ಚಿಯನ್ ಅವರದು, ಮಿಲಾಗ್ರಿಸ್ ಚರ್ಚ್ ಹಾಲಲ್ಲಿ. ಅಲ್ಲಿಗೆ ಹೋಗೋಕ್ಕೂ ಇತ್ತು. ಮಕ್ಕಳನ್ನು ಕರ್ಕೊಂಡು ಹೋಗಲಿಲ್ಲ, ಸುಮಾರು ಲೇಟ್ ಆಗಿತ್ತು. ನಮ್ಮ ಮನೆಯವ್ರು ಬರುವಾಗಲೇ ಲೇಟ್ ಆಗಿತ್ತು. 8 ಗಂಟೆಗೆ ಮನೆ ಬಿಟ್ಟಿದ್ದು. ಬರುವಾಗೆಲ್ಲ 10:30 ಆಗಿದೆ.
ಹೋದದಷ್ಟೇ 9:30ಗೆ ಅವರದ್ದು ಶಾಸ್ತ್ರವೇ ಆಗ್ತಾ ಉಂಟು. ನನಗಂತೂ ಅವರ ಲ್ಯಾಂಗ್ವೇಜೇ ಬರೋದಿಲ್ಲ. ಮೊದಲಾಗಿ ನಮ್ಮ ಹತ್ರ ಎಲ್ಲ ತುಳು ಮಾತಾಡ್ತಾರೆ, ಆದರೆ ಅವರ ಮದುವೆಯಲ್ಲೆಲ್ಲ ಅವರ ಭಾಷೆ ಮಾತಾಡೋದಲ್ಲ. ಕೂತು ಸ್ವಲ್ಪ ಬೋರ್ ಅನಿಸ್ತಿತ್ತು. ಬೆಳಿಗ್ಗೆಯಿಂದ ಸುಸ್ತು ಕೂಡ ಆಗಿತ್ತು. ಹಾಗಾಗಿ ಬೇಗ ಊಟ ಮಾಡಿ ಅವರ ಶಾಸ್ತ್ರ ಅಲ್ಲೇ ಆಗ್ತಾಯಿತ್ತು. ನಾವು ಬಂದ್ವಿ, ವಿಶ್ ಮಾಡಿ ಬಂದುಬಿಟ್ವಿ. ಮನೆಗೆ ಬರುವಾಗ 10-10:30. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.